ಇನ್ನೊಂದು ಕಡೆಗೆ ಅಮಾನವೀಯವಾಗಿ ಪ್ರಮುಖವಾಗಿ ಬೆಸ್ಕಾಂ ಅಧಿಕಾರಿಗಳು ಹೆಂಗೆ ವರ್ತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಒಂದು ಸ್ಟೋರಿನ ನೆನ್ನೆ ಬ್ರೇಕ್ ಮಾಡಿದ್ವಿ. ಗರ್ಭಿಣಿ ಮನೆಯಲ್ಲಿದ್ದರೂ ಕೂಡ 2 ತಿಂಗಳಿಗೆ ಆಲ್ಮೋಸ್ಟ್ ಒಂದು 52,000 ರೂಪಾಯಿ ಅಷ್ಟು ವಿದ್ಯುತ್ ಬಿಲ್ ಬಂದಿದೆ. ಅರ್ಥಿಂಗ್ ಸಮಸ್ಯೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಬಟ್ ಅರ್ಥಿಂಗ್ ಸಮಸ್ಯೆ ಬಗ್ಗೆ ಮನೆಯವರಿಗೆ ಹೇಳಿಲ್ಲ ಅನ್ನೋ ನಿರಂತರ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಇಂಧನ ಇಲಾಖೆಗೂ ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ವಿ. ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ತಪ್ಪು ಮಾಡಿದಂತಹ ಅಧಿಕಾರಿಗಳು ಕ್ಷಮೆ ಕೇಳಿದ್ದಾರೆ. ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬಿಲ್ ಕಟ್ಟದಿದ್ದಕ್ಕೆ ಕರೆಂಟ್ ಕಟ್, ನರಳಾಟ. ವರದಿ ಬೆನ್ನಲ್ಲೇ ವಿದ್ಯುತ್ ಸಂಪರ್ಕ ಕೊಟ್ಟ ಬೆಸ್ಕಾಂ. ಪಬ್ಲಿಕ್ ಟಿವಿಗೆ ಧನ್ಯವಾದ ತಿಳಿಸಿದ ಕುಟುಂಬ. ಬೆಸ್ಕಾಂ ಎಡವಟ್ಟಿಗೆ ಕುಟುಂಬವೊಂದು ಕತ್ತಲೆಯಲ್ಲಿಯೇ ಜೀವನ ಮಾಡಬೇಕಿತ್ತು. ಆದರೆ ಪಬ್ಲಿಕ್ ಟಿವಿ ವರದಿ ಪ್ರಸಾರದ ಬೆನ್ನಲ್ಲೇ ಆ ಕುಟುಂಬದಲ್ಲಿ ಕರೆಂಟ್ ಬಂದಿದೆ. ಗರ್ಭಿಣಿ ಇದ್ದ ಮಹಿಳೆಯ ಮನೆಯಲ್ಲಿ ಬೆಳಕು ಬಂದಿದೆ. ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ವಯಸ್ಸಾದ ಅಜ್ಜಿ 7 ತಿಂಗಳ ತುಂಬು ಗರ್ಭಿಣಿ ಇರೋದನ್ನ ಲೆಕ್ಕಿಸದೆ ಕರೆಂಟನ್ನು ಕಟ್ ಮಾಡಿದ್ರು. ಫ್ಯಾನು ಲೈಟು ಇಲ್ಲದೆ ರಾತ್ರಿ ಇಡೀ ಗರ್ಭಿಣಿ ನರಳಾಡಿದ್ರು. ಮೊಬೈಲ್ ಟಾರ್ಚನ್ನು ಹಿಡ್ಕೊಂಡು ಅಡುಗೆ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇತ್ತು. ಈ ಕುರಿತು ಪಬ್ಲಿಕ್ ಟಿವಿ ಸವಿಸ್ತಾರವಾದಂತಹ ವರದಿ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಇನ್ನು ಅಧಿಕಾರಿಗಳು ಕೂಡಲೇ ಮನೆಗೆ ಬಂದು ಕರೆಂಟ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಸಹಾಯ ಮಾಡಿದ್ದು ಪಬ್ಲಿಕ್ ಟಿವಿ ಅಂತ ಧನ್ಯವಾದ ತಿಳಿಸಿದರು. हमारा करंट नहीं था, पब्लिक टीवी आको हैं आको बेजन हेल्प करको हैं नो ऑफिसर पूरा आको हैं ऑफिसर पूरा आको ना हमारा करंट नहीं था, ये करको देखो अब करंट देखो है अच्छा एको है पब्लिक वर्ग थैंक्स. ಪಬ್ಲಿಕ್ ಟಿವಿ ವರದಿ ಬಳಿಕ ಗರ್ಭಿಣಿ ಮನೆಯಲ್ಲಿ ಲೈಟ್ಸು ಫ್ಯಾನ್ಸು ಆನ್ ಆಗಿದೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಸನ್ರೈನ್ ಕಾಲೋನಿಯ ಅಶೋಕ್ ಅನ್ನೋರು ಬಾಡಿಗೆ ಮನೆಯಲ್ಲಿರ್ತಾರೆ. ಪ್ರತಿ ತಿಂಗಳು 1,500 ಬಿಲ್ ಬರ್ತಿತ್ತು. ಆದರೆ ಏಕಾಏಕಿ 26,000 ರೂಪಾಯಿ ಬಿಲ್ ಬಂದಿತ್ತು. ಈ ಕುರಿತು ಹೆಬ್ಬಾಳ ಸಬ್ ಡಿವಿಷನ್ ಬೆಸ್ಕಾಂ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬಿಲ್ ಬಂದಿದೆ ಅಂತ ಕೇಳಿದ್ರು ಯಾವುದೇ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ಕರೆಂಟ್ ಬಿಲ್ ಕಟ್ಟಿರಲಿಲ್ಲ. ಒಟ್ಟು 29,000 ರೂಪಾಯಿ ಬಿಲ್ ಕಟ್ಟಿಲ್ಲ ಅಂಥೇಳಿ ಕರೆಂಟನ್ನು ಕಟ್ ಮಾಡಿ ಬೆಸ್ಕಾಂ ಅಧಿಕಾರಿಗಳು ಅಮಾನವೀಯ ರೀತಿಯಲ್ಲಿ ವರ್ತಿಸಿದ್ರು. ಇನ್ನು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿಗೆ ಅಶೋಕ್ ಕುಟುಂಬ ಧನ್ಯವಾದ ತಿಳಿಸಿದೆ. 2 ದಿವಸದಿಂದ ಕರೆಂಟ್ ಇದ್ದಿಲ್ಲ. ಬಂದು ಪ್ರೆಗ್ನೆನ್ಸಿ ಇದ್ದಾರೆ, ನಮ್ಮ ತಾಯಿಗೆ ಆಪ್ರೇಷನ್ ಮಾಡಿದ್ದರು. ಬಂದು ಕರೆಂಟ್ ಕಟ್ ಮಾಡಿಬಿಟ್ಟು ಹೋದರು. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಹಾಕಿದ್ದಿಲ್ಲ. ಮತ್ತು ಪಬ್ಲಿಕ್ ಟಿವಿ ಅವ್ರು ಬಂದು ಇದು ಮೀಡಿಯಾಗೆ ಹಾಕಿದ್ಮೇಲೆ ನಮಗೆ ಇಮಿಡಿಯೇಟ್ಲಿ ಅವ್ರ ಆಫೀಸರ್ಸ್ ಎಲ್ಲ ಬಂದು ಇವಾಗ ಕರೆಂಟೆಲ್ಲ ಹಾಕಿದ್ದಾರೆ. ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಥ್ಯಾಂಕ್ಸ್ ಸರ್ ಪಬ್ಲಿಕ್ ಟಿವಿ ಅವ್ರಿಗೆ. ಕರೆಂಟ್ ಇದು ಮಾಡಿ ಮತ್ತು ಬಿಲ್ ಸೇವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಮಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ಹೆಚ್ಚುವರಿ ಬಿಲ್ ಬಂದಿರೋದನ್ನು ಅಧಿಕಾರಿಗಳೇ ಕಟ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ. ಅರ್ಥಿಂಗ್ನಿಂದ ಹೆಚ್ಚುವರಿ ಬಿಲ್ ಬಂದಿದೆ ಅಂಥೇಳಿ ಬೆಸ್ಕಾಂ ಇಂಜಿನಿಯರ್ಗಳು ಈಗ ಸಮಜಾಯಿಷಿ ಕೊಡ್ತಿದ್ದಾರೆ. ಅದೇನೇ ಇರಲಿ, ಈ ಹೆಚ್ಚುವರಿ ಬಿಲ್ ಯಾಕೆ ಬಂದಿದೆ, ಇದನ್ನು ಸರಿಪಡಿಸಿಕೊಳ್ಳಲು ಗ್ರಾಹಕರು ಏನು ಮಾಡಬೇಕು ಅಂತ ಹೇಳದೆ ಬೆಸ್ಕಾಂ ಅಧಿಕಾರಿಗಳು ಉದ್ದಟತನವನ್ನು ತೋರಿ ವಿದ್ಯುತ್ತನ್ನು ಕಟ್ ಮಾಡಿದ್ದಕ್ಕೆ ವ್ಯಾಪಕ ಆಕ್ರೋಶವಂತೂ ವ್ಯಕ್ತವಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.